ಗದಗದ ಲಕ್ಕುಂಡಿಯಲ್ಲಿ 9ನೇ ದಿನದ ಉತ್ಖನನ ಕಾರ್ಯ ಇವತ್ತಿನಿಂದ ಆರಂಭವಾಗುತ್ತೆ. ಇವತ್ತು ಉತ್ಖನನದ ವೇಳೆ ಮನೆ ಮತ್ತೆ ಗೋಡೆಯಲ್ಲೂ ಕೂಡ ಶಿಲೆಗಳು ಪತ್ತೆಯಾಗಿವೆ. ಸೊ ತೋಟದ ಮನೆ ಗೋಡೆಯಲ್ಲಿ ವಿವಿಧ ಶಿಲೆಗಳೀಗ ಪತ್ತೆಯಾಗಿರುವಂಥದ್ದು ಆಶ್ಚರ್ಯಕ್ಕೆ ಕಾರಣವಾಗಿದೆ. ಯಾಕಂದ್ರೆ ಗೋಡೆಗಳಲ್ಲಿ ಹಿಂಗೆ ಶಿಲೆಗಳಿರೋದಕ್ಕೆ ಸಾಧ್ಯ? ಗೋಡೆಗಳಲ್ಲಿ ಇವ್ರು ಶಿಲೆ ಇಟ್ಬಿಟ್ಟು ಅದ್ರ ಮೇಲೇನೆ ಗೋಡೆ ಕಟ್ಕೊಬಿಟ್ಟಿದ್ರ ಅಥವಾ ಏನ್ ಕತೆ ಅನ್ನುವಂಥದ್ದು ಈಗ ಇರುವಂಥ ವಿಚಾರ. ಈಗ ನೋಡಿ, ಅಲ್ಲಿ ಒಂದು ದೃಶ್ಯಗಳನ್ನ ನೋಡ್ತಾ ಇದೀವಿ ನಾವು. ಅದು ಗೋಡೆ, ಅದು ತೋಟದ ಮನೆದು ಯಾವುದೋ ಒಂದು ಗೋಡೆ ಅಂತೆ. ಸೊ ಅಲ್ಲಿ ಶಿಲೆಗಳಿದೆ. ಅದು ಹೆಚ್ಚಿನ ಮಾಹಿತಿ ನಾವು ಪ್ರತಿನಿಧಿ ಸಂಜೀವ್ ಪಾಂಡ್ರೆ ನೀಡ್ತಾರೆ. ಸಂಜೀವ್, ಈಗ ಈ ತೋಟದ ಮನೆಯ ಗೋಡೆಗಳಲ್ಲೂ ಕೂಡ ಶಿಲೆಗಳು ಪತ್ತೆ ಆಗ್ತಾ ಇರುವಂಥದ್ದು, ಇದಕ್ಕೆ ಏನು ಕಾರಣ ಅಂತ ಹೇಳಿ? ಯಾಕೆ ಆ ಗೋಡೆ ನಿರ್ಮಾಣ ಮಾಡೋ ಟೈಮಲ್ಲಿ ಗೊತ್ತಿರಲಿಲ್ವಾ, ಅಥವಾ ಇದು ಕೂಡ ಈ ಗೋಡೆನೂ ಕೂಡ ಪುರಾತನ ಕಾಲದ, ಇದನ್ನು ಸೇರಿಸ್ಕೊಂಡೇ ಇವರೇನಾದರೂ ಕಟ್ಕೊಂಡಿದಾರಾ ಅನ್ನುವಂಥದ್ದು ಕೂಡ ಪ್ರಶ್ನೆ. ಏನು ಹೇಳ್ತಾರೆ ಆ ಭಾಗದ ಜನ? ಬಹುಶಃ ಅವರಿಗೆ ಇದೆಲ್ಲವೂ ಕೂಡ ಒಂದು ರೀತಿ ಕಾಮನ್ ಆಗಿ ನೋಡ್ತಾ ಇದ್ರ ಅಂತ ಹಿಂದಿನವರೆಲ್ಲ, ಅದರಲ್ಲಿ ಏನು ವಿಶೇಷತೆ ಅವ್ರಿಗೆ ಕಂಡಿರಲಿಲ್ವಾ ಅಂತ ಹೇಳಿ. ಸೊ ಹೇಗಿದೆ ಈಗ ಅಲ್ಲಿನ ಒಂದು ವಾತಾವರಣ, ಇದೆಲ್ಲವೂ ಕೂಡ ಸದ್ಯಕ್ಕೀಗ? ಹೌದು ರೆಹಮಾನ್, ಏನು ಗದಗ ತಾಲೂಕಿನ ಐತಿಹಾಸಿಕ ಲಕ್ಕುಂಡಿ ಗ್ರಾಮ ಏನಿದೆ, ಆ ಲಕ್ಕುಂಡಿ ಗ್ರಾಮದಲ್ಲಿ ಬಗದಷ್ಟು ಕೂಡ ಸಾಕಷ್ಟು ವಿಸ್ಮಯ ಕೌತುಕ ವಿಷಯಗಳು ಬಯಲಾಗ್ತದೆ ಅಂತ ಹೇಳ್ಬೋದು. ಏಕೆಂದರೆ ಇವತ್ತು ಕೂಡ ಏನು ಸಾಕಷ್ಟು TV9 ಗ್ರೌಂಡ್ ರಿಪೋರ್ಟರ್ ಮಾಡುವ ಸಂದರ್ಭದಲ್ಲಿ ಬಾವಿ ಮನೆಗಳ ಗೋಡೆಗಳಲ್ಲೂ ಕೂಡ ಚಾಲುಕ್ಯರ ಕಾಲದ ಗತವೈಭವದ ಶಿಲೆಗಳು ಕೂಡ ಪತ್ತೆ ಆಗ್ತಾ ಇದ್ದಾವೆ. ಈಗ ನೋಡ್ಬೋದು, ನಾವು ಇಲ್ಲೇ ಒಂದು ಲಕ್ಕುಂಡಿ ಗ್ರಾಮದ ಹೊರವಲಯದ ತೋಟ ಒಂದರಲ್ಲಿದ್ದೀವಿ. ಇದು ಬಳಗಾನೂರು ಎಂಬುವರ ಒಂದು ತೋಟ. ಈ ತೋಟದಲ್ಲಿ ಒಂದು ಬಾವಿ ಇದೆ. ಬಾವಿಯ ಗೋಡೆಯಲ್ಲೂ ಕೂಡ ಏನು ಚಾಲುಕ್ಯರ ಗತವೈಭವ ಸಾರುವಂಥ ಒಂದು ಶಿಲೆ ಅಂದರೆ ಮೂರ್ತಿ ಇದೆ. ಆ ಒಂದು ಭಾಗದಲ್ಲಿ ನಾವು ಆ ಮೂರ್ತಿಯನ್ನು ತೋರಿಸ್ತೀವಿ. ಅದು ಮೂರ್ತಿ ಸರಸ್ವತಿ ಇಲ್ಲವೇ ಲಕ್ಷ್ಮೀ ಮೂರ್ತಿ ಇರಬಹುದು ಅಂತ ಹೇಳಾಗ್ತದೆ. ಯಾಕೆಂದರೆ ಆ ಒಂದು ಶೈಲಿ ನೋಡಿದರೆ, ಯಾಕೆಂದರೆ ಅದು ಕಪ್ಪು ಕಲ್ಲದ ಏನು ಶಿಲೆ ಇರೋದರಿಂದ ಅದು ಕಲ್ಯಾಣ ಚಾಲುಕ್ಯರ ಕಾಲದ್ದು ಅಂತ ಹೇಳಾಗ್ತಿದೆ. ಇಲ್ಲಿ ಲಕ್ಕುಂಡಿಯಲ್ಲಿ ಏನಿದೆ ಅಂದರೆ, ಎಲ್ಲಿ ನೋಡಿದರೂ ಬಾವೆ ಗೋಡೆಯಲ್ಲಿ ನೋಡಿದ್ರು ಕೂಡ ಶಿಲೆಗಳು ಪತ್ತೆ ಆಗ್ತವೆ, ಮನೆಗಳ ಗೋಡೆಯಲ್ಲಿ ಕೂಡ ಶಿಲೆಗಳು ಪತ್ತೆ ಆಗ್ತವೆ. ಎಲ್ಲಿ ನೋಡಿದರೂ ಕೂಡ ಚಾಲುಕ್ಯರ ಮತ್ತು ರಾಷ್ಟ್ರಕೂಟಗಳ ಏನು ರಾಜ್ಯ ಮಾರ್ಗದ ಗತವೈಭವ ಎಲ್ಲೆಲ್ಲಿಯೂ ಕೂಡ ರಾರಾಜಿಸ್ತಿದೆ ಅಂತ ಹೇಳ್ಬೋದು. ಈ ಭಾಗದಲ್ಲಿ ನಾವು ತೋರಿಸ್ತೀವಿ. ಅಂದರೆ ತೋಟದ ಮನೆಯಲ್ಲಿ ಒಂದು ಮನೆ ಇದೆ, ಆ ಮನೆ ಗೋಡೆಗಳಲ್ಲೂ ಕೂಡ ಒಂದು ಶಿಲೆಗಳಿದ್ದಾವೆ. ಅವನ್ನ ಶಿಲೆಗಳನ್ನು ನಾವು ತೋರಿಸ್ತೇವೆ. ಈ ಭಾಗದಾಗೆ ಅಲ್ಲಿ ಗೋಡೆ ಇದೆ, ಆ ಗೋಡೆಯಲ್ಲಿ ಆ ಒಂದು ಶಿಲೆ ಇದೆ. ಅದು ದ್ವಾರಪಾಲಕ ಅಂತ ಹೇಳಲಾಗ್ತದೆ. ಇದು ಕಲ್ಯಾಣ ಮತ್ತು ಹೊಯ್ಸಳರ ಕಾಲದ್ದು ಅದು ಶಿಲೆ. ಅದು ಕೂಡ ಗೋಡೆಯಲ್ಲಿ ಹಾಕಿ ಈ ಒಂದು ತೋಟದ ಮನೆ ನಿರ್ಮಾಣ ಮಾಡಿದ್ದಾರೆ. ಜೊತೆಗೆ ಇಲ್ಲಿ ಭಾಗದಲ್ಲಿ ಮತ್ತೊಂದು ಶಿಲೆಗಳಿದ್ದಾವೆ. ಇದು ಕೂಡ ಏನು ಇಲ್ಲಿ ನೋಡ್ಬೋದು. ಈ ಒಂದು ಶಿಲೆ ಇದೆ. ಆ ಶಿಲೆಯಲ್ಲಿ ಲಿಂಗು ಮತ್ತು ಬಸವಣ್ಣ ಇದನ್ನು ಕೆಳಗಡೆ, ಜೊತೆಗೆ ಮುಂದೆ ಭಕ್ತ ಒಬ್ಬ ಕೈ ಮುಕ್ಕೊಂಡು ನಿಂತಾನೆ, ಹಿಂದೆ ಒಂದು ಆಕಳು ಕರುವಿದೆ. ಇದು ಕೂಡ ಒಂದು ದಾನ ಶಿಲೆ ಅಂತ ಈಗಾಗಲೇ ಇತಿಹಾಸ ತಜ್ಞರು ಹೇಳಿದ್ದಾರೆ. ಅದರ ಕೆಳಗಡೆ ಕೂಡ ಒಂದು ನಾಗರ ಹಾವಿನ ಚಿತ್ರ ಇರುವಂಥ ಒಂದು ಕಲ್ಲು ಇದೆ. ಇದು ಎಲ್ಲವೂ ಕೂಡ ತೋಟದ ಮನೆಯಲ್ಲಿ ಸಿಕ್ಕಂಥದ್ದು. ಇನ್ನೂ ಭಾಗದಲ್ಲಿ ನಾವು ತೋರಿಸ್ತೀವಿ. ಅಮೂಲ್ಯವಾದಂಥ ವಸ್ತುಗಳು ಇದ್ದಾವೆ. ಇಲ್ಲಿ ಕಲ್ಯಾಣ ಏನು ಚಾಲುಕ್ಯರ ಗತವೈಭವ ಎಲ್ಲೆಲ್ಲಿಯೂ ಕೂಡ ಇಲ್ಲಿ ರಾಜಸ್ಥಾನ ನೋಡಿ, ಈ ಒಂದು ಭಾಗದಲ್ಲಿ ನೋಡಿದ್ದು ಅದು ಗಣಪತಿ ಮೂರ್ತಿ ಅಂತ ಹೇಳಾಗ್ತಾರೆ. ಅದು ಒಂದು ಕಿಟಕಿ ಆಕಾರದಲ್ಲಿ ಇದ್ದಾರೆ. ಜೊತೆಗೆ ಇಲ್ಲೊಂದು ಕೂಡ ಕಲ್ಯಾಣ ಚಾಲುಕ್ಯರ ಕಾಲದ ಏನು ಐತಿಹಾಸಿಕ ದೇವಸ್ಥಾನಗಳಿಗೆ ಏನು ಅಲಂಕಾರ ಮಾಡ್ತಾರೆ, ಆ ಅಲಂಕಾರ ಮಾಡುವ ಒಂದು ಶಿಲೆ ಕೂಡ ಇಲ್ಲಿ ಪತ್ತೆಯಾಗಿದೆ. ಗೋಡೆಯಲ್ಲಿ ನಾವು ತೋರಿಸಿ ನೋಡ್ಬೋದು. ಇಲ್ಲೊಂದು ಗೋಡೆಯಲ್ಲಿ ನೋಡ್ಬೋದು. ಇದು ಕೂಡ ಒಂದು ಸಾಕಷ್ಟು ಕಲೆಗಳನ್ನು ಶಿಲೆಗಳನ್ನು ಹೊಂದಿದಂತ ಒಂದು ವಸ್ತು ಶಿಲೆ. ಐತಿಹಾಸಿಕ ದೇವಸ್ಥಾನಗಳು ಏನು ಚಾಲಕರ ಕಾಲದ್ದು ಅಲ್ಲಿ ಅಲಂಕಾರಕ್ಕೆ ಬಳಸುವಂಥದ್ದು ಅಂತ ಹೇಳಾಗ್ತಿದೆ ರೆಹಮಾನ್. ಎಸ್ ಸಂಜೀವ್, ತುಂಬಾನೇ ಎಲ್ಲಿ ನೋಡಿದ್ರು ಕೂಡ ಆ ಥರದ ಶಿಲೆಗಳು ಕಾಣ್ತಾ ಇರುವಂಥದ್ದು ಸಾಕಷ್ಟು ಅಚ್ಚರಿಗೆ ಕಾರಣವಾಗಿದೆ.